ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇವತ್ತು ನೀವೆಲ್ಲರೂ SSLC ಹಿಂದಿ ವಿಷಯವನ್ನು ಬರೆದು ಪರೀಕ್ಷೆ 1ರ ಸಂಪೂರ್ಣವಾಗಿ ಎಲ್ಲ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಬರೆದಿರ್ತೀರಿ ಅಂತ ಭಾವಿಸ್ತೀನಿ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈ ಎಲ್ಲ 6 ವಿಷಯಗಳ ಮಾದರಿ ಉತ್ತರಗಳನ್ನು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಇವತ್ತಿನ ದಿನ ನಾವು ವಿಜ್ಞಾನ ವಿಷಯದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ವಿಡಿಯೋವನ್ನು ನೋಡೋದ್ರ ಮೂಲಕ ನಿಮಗೆ ಎಷ್ಟು ಅಂಕಗಳು ಬರುತ್ತವೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮೊದಲೇ ಪ್ರಶ್ನೆ, ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸ್ತಾರೆ ಅನ್ನೋದು ಆಪ್ಷನ್ ಬಿ, ವಾಹನಗಳ ಹಿನ್ನೋಡ ದರ್ಪಣ ಸರಿಯಾಗಿರ್ತದೆ. ಇನ್ನು ಮುಂದಿನದಾಗಿ ಸೂರ್ಯಾಸ್ತ ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರ ನಮಗೆ ಗೋಚರಿಸಲು ಕಾರಣ ಆಪ್ಷನ್ ಎ, ಬೆಳಕಿನ ವಕ್ರೀಭವನ. ಇನ್ನು ಒಂದು ಕುದುರೆ ಲಾಳಾಕೃತಿಯ ಕಾಂತ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹ ಇರುವ ಒಂದು ಸಲಾಕೆಯನ್ನು ಇರಿಸಲಾಗಿದ್ದು, ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ಅಂತ ಇದೆ 90 ಡಿಗ್ರಿ. ಅಂದರೆ ಲಂಬವಾಗಿದ್ದಾಗ ಏನಾಗ್ತದೆ, ದಿಕ್ಕು ಚೇಂಜಸ್ ಜಾಸ್ತಿ ಆಗ್ತದೆ, ಸ್ಥಾನಪಲ್ಲಟ ಜಾಸ್ತಿ ಆಗ್ತದೆ. ಇನ್ನು 4ನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧದ ಚಿಹ್ನೆಯ ಚಿತ್ರ ಇದೆ. ಸೊ ಈ ರೀತಿಯಾಗಿರ್ತದೆ, 1 ಅಂಕ ಸುಲಭವಾಗಿ ಗಳಿಸಬಹುದು. 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಏಕೆ? ಈ ವಾಕ್ಯವನ್ನು ಸಮರ್ಥಿಸಿ. ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿ 2 ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ, ಆದರೆ ಅದು ಸಾಧ್ಯವಿಲ್ಲ. ಇನ್ನು 6ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ ಅಂತ ಇದೆ. ಸೊ ಪಿ ಬಿಂದುವಿನಲ್ಲಿ ಏನಿರ್ತದೆ, ಪ್ರದಕ್ಷಿಣಾಕಾರವಾಗಿರ್ತದೆ. ಕ್ಯೂ ಬಿಂದುವಿನಲ್ಲಿ ಪ್ರದಕ್ಷಿಣಾಕಾರವಾಗಿರ್ತದೆ. ಇನ್ನು 7ನೇ ಪ್ರಶ್ನೆ, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ತೋರಿಸುವ ನ್ಯೂಟನ್ನರ ಪ್ರಯೋಗದ ಚಿತ್ರ ಇದೆ. ಸೊ ನ್ಯೂಟನ್ನರ ಪ್ರಯೋಗವನ್ನು ನೀವು ಏನು ಮಾಡಬೇಕಾಗ್ತದೆ, ವಿವರಣೆಯನ್ನು ಕೊಡಬೇಕಾಗ್ತದೆ. ಏನು ಮಾಡಿದ್ರು ಅವರು, ಒಂದು ಬೆಳಕಿನ ಪಟ್ಟಕವನ್ನು ತೆಗೆದುಕೊಂಡು ಬೆಳಕನ್ನು ಹಾಯಿಸಿದ್ರು. ಅದನ್ನು ತದನಂತರ ಇನ್ನೊಂದು ಪಟ್ಟಕವನ್ನು ತಲೆ ಕೆಳಗಾಗಿಟ್ಟರು. ಅದರ ಮೂಲಕ ಏನಾಯಿತು, ಬಿಳಿ ಬೆಳಕು ಹಾಯಿಸಿದಾಗ ಏನಾಯಿತು, ಮೊದಲು 7 ಬಣ್ಣಗಳಾಗಿ ಬದಲಾವಣೆ ಹೊಂದಿದ್ದು 1ನೇ ಪಟ್ಟಕದಿಂದ, ಇನ್ನು 2ನೇ ಪಟ್ಟಕದಿಂದ ಹೊರಬರುವಾಗ ಬಿಳಿ ಬಣ್ಣವಾಗಿ ಪರಿವರ್ತನೆ ಹೊಂದಿತ್ತು. ಸೊ ಆ ರೀತಿಯಾಗಿ ಸಂಪೂರ್ಣವಾಗಿ ಬರೀಬೇಕು. ಇನ್ನು ಸಮೀಪ ದೃಷ್ಟಿ ದೋಷ ಮತ್ತು ದೂರ ದೃಷ್ಟಿ ದೋಷ ವ್ಯತ್ಯಾಸಗಳನ್ನು ಕೇಳಿದ್ದ. ಸೊ ಸಮೀಪ ದೃಷ್ಟಿ ದೋಷ ಡೆಫಿನಿಷನನ್ನು ಬರೀಬೇಕು. ಹಾಗೆ ರೆಟಿನಾದ ಮುಂಭಾಗದಲ್ಲಿ ಮೂಡ್ತತೋ ಹಿಂಭಾಗದಲ್ಲಿ ಮೂಡ್ತತೋ, ಅಂದರೆ ಸಮೀಪ ದೃಷ್ಟಿ ದೋಷ ರೆಟಿನಾದ ಮುಂಭಾಗದಲ್ಲಿ ಮೂಡಿದರೆ ದೂರದೃಷ್ಟಿ ಹಿಂಭಾಗದಲ್ಲಿ ಮೂಡ್ತದೆ. ಇನ್ನು ದೂರದ ಬಿಂದು ಅನಂತಕ್ಕಿಂತ ಹತ್ತಿರದಲ್ಲಿರ್ತದೆ, ದೂರದ ಬಿಂದು ತುಂಬ ದೂರದಲ್ಲಿರ್ತದೆ, ಸಮೀಪ ಬಿಂದು ತುಂಬ ದೂರದಲ್ಲಿರ್ತದೆ. ಇನ್ನು ಕಣ್ಣುಗುಡ್ಡೆ ಉದ್ದವಾಗಿರೋದು, ಹೌದಾ, ಕಣ್ಣಿನ ಮಸೂರ ಸಂಗಮ ದೂರ ಚಿಕ್ಕದಾಗಿರೋದು ಕಾರಣ ಆಗಿರ್ತದೆ. ಇನ್ನು ದೂರದೃಷ್ಟಿಗೆ ಕಣ್ಣು ಗುಡ್ಡೆ ಅತಿ ಚಿಕ್ಕದಾಗಿರ್ತದೆ. ಹಾಗಾಗಿ ಅಷ್ಟೇ ಅಲ್ಲದೆ ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಸಮೀಪ ದೃಷ್ಟಿ ಬಳಸಿದರೆ, ದೂರದೃಷ್ಟಿಗೆ ಪೀನ ಮಸೂರವನ್ನು ಬಳಸಿದ್ರೆ ನಾವು ಏನು ಮಾಡ್ಬೋದು, ಆ ರೋಗಗಳನ್ನು ದೋಷವನ್ನು ಸರಿ ಮಾಡ್ಬೋದು ಅಂತ ಆನ್ಸರ್ನ ಬರೆದ್ರೆ 2 ಅಂಕ ಬರ್ತದೆ. ಇನ್ನು ಇಂಪಾರ್ಟೆಂಟ್ 3 ಅಂಕದ್ದು ಪ್ರಶ್ನೆ ಇದೆ. ಪೀನ ಮಸೂರದ ಮುಂದೆ 2F1 ಅಲ್ಲಿ ವಸ್ತುವನ್ನು ಇಟ್ಟಾಗಂತ ಇದೆ. ಸೊ ಪ್ರಾಕ್ಟೀಸ್ ಮಾಡಿರ್ತೀರಿ ರೇಖಾಚಿತ್ರದ. ಸೊ ಈಸಿಯಾಗಿರೋದು 3 ಅಂಕವನ್ನು ಗಳಿಸಿರ್ತೀರಿ ಅಂತ ಭಾವಿಸ್ತೇನೆ. ಸೊ ಮುಂದಿನದಾಗಿ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ ಮತ್ತು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಅಂತ ಇದೆ. ಸೊ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿವು ವಿದ್ಯುತ್ ಪ್ರವಾಹಕ್ಕೆ ಏನಾಗಿರುತ್ತೆ, ಯಾವಾಗಲೂ ನೇರ ಅನುಪಾತದಲ್ಲಿ ಇರ್ತದೆ. ಇನ್ನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಅದರ ಉದ್ದ, ಅಡ್ಡ ಕೊಯ್ತ, ಪ್ರಾಕೃತಿಕ ಗುಣ ಮತ್ತು ತಾಪಮಾನ ಆಗಿರ್ತದೆ. ಇನ್ನು ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಆಯ್ಕೆಯಾಗುವ ಅಂಶ ಯಾವುದು ಅಂತ ಹೇಳಿದ್ದಾನೆ. ಮತ್ತು ಬಿ ಪ್ರಶ್ನೆ ಇದೆ, ಸೊಲನಾಯ್ಡ್ ಎಂದರೇನು, ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸ್ತಾರೆ, ಅಥವಾ ಪ್ರಶ್ನೆಯೂ ಕೂಡ ಇದೆ, ಗೃಹ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿ ಕಾರ್ಯವೇನು. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಓವರ್ಲೋಡಿಂಗ್ ಅನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳು. ಕಾಂತೀಯ ಬಲರೇಖೆಗಳ ದಟ್ಟಣೆ ಪ್ರಮಾಣ ಅನ್ನೋದು ಸರಿಯಾಗಿರ್ತದೆ. ಇನ್ನು ಬಿದು, ಅವಾಹಕ ಹೊದಿಕೆಯಿರುವ ತಾಮ್ರದ ತಂತಿ ಅನೇಕ ಸುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವೆಂತ ಕರಿತೀವಿ, ಸೊಲನಾಯ್ಡ್ ಅಂತ ಕರಿತೀವಿ. ಇನ್ನು ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನು ಏನು ಮಾಡ್ತಾರೆ, ತಯಾರಿಸ್ತಾರೆ. ಇನ್ನು ಅಥವಾ ಪ್ರಶ್ನೆ ನೋಡ್ತಾ ಹೋಗೋಣ. ಅದರಲ್ಲಿ ವಿದ್ಯುತ್ ಉಪಕರಣದಲ್ಲಿ ಸೋರಿಕೆ ಉಂಟಾದಾಗ ಅವುಗಳ ವಿಭವಾಂತರವನ್ನು ಭೂಮಿ ವಿಭವಾಂತರಕ್ಕೆ ಸಮನಾಗಿಸುತ್ತದೆ. ಅಥವಾ ಬರಿಬೋದು ನೀವು, ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ ಅಂತ ಬರೆದರೆ ನಡೀತದೆ. ಇನ್ನು ಬಿ ಪ್ರಶ್ನೆ ನೋಡ್ರಿ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಬಳಸಬೇಕಾಗ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕವಾಗುವುದನ್ನು ತಪ್ಪಿಸಬೇಕು. ತಂತಿಗಳ ಮೇಲೆ ಅವಾಹಕ ಹೊದಿಕೆ ಹಾನಿಗೊಳಗಾಗುವುದನ್ನು ತಪ್ಪಿಸಬೇಕು. ವಿದ್ಯುತ್ ಉಪಕರಣಗಳಿಗೆ ಯಾವುದಾದರೂ ದೋಷವಿದ್ದರೆ ಅದನ್ನು ಸರಿಪಡಿಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸರ್ಕ್ಯೂಟ್ಗೆ ಜೋಡಿಸಬಾರ್ದು. ಇನ್ನು ವಿದ್ಯುತ್ ಮಂಡಲಕ್ಕೆ ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಕಾರ್ಯ ಕೇಳಿದಾನೆ, ಅವುಗಳನ್ನು ಹೇಗೆ ಜೋಡಿಸ್ತಾರೆ ಅಂತ ಇದೆ. ಇನ್ನು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ, ಏಕೆ ಅಂತ ಈಸಿಯಾಗಿದೆ. 4 ಅಂಕದ್ದು. ಅಮೀಟರ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ, ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ. ಅಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳಿದರೆ, ವೋಲ್ಟ್ ಮೀಟರ್ 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳಿತದೆ. ಇನ್ನು ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ಏನು ಮಾಡುತ್ತೆ, ವಿಭಜನೆ ಮಾಡ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗೋದಿಲ್ಲ, ಉಳಿದ ಘಟಕಗಳು ಕಾರ್ಯನಿರ್ವಹಿಸ್ತವೆ. ಈ ಮಂಡಲದಲ್ಲಿ ಒಟ್ಟಿರೋದು ಏನಾಗೈತಿ, ಕಡಿಮೆ ಆಗ್ತದೆ.
ವಿಭಿನ್ನ ವಿದ್ಯುತ್ ಉಪಕರಣಗಳಿಗೆ ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿರುವ ಸಂದರ್ಭಗಳಲ್ಲಿ ಹೆಚ್ಚು ಸಹಾಯಕವಾಗ್ತದೆ. ಇನ್ನು 13ನೇ ಪ್ರಶ್ನೆ ಲೆಕ್ಕಗಳಿರ್ತದೆ. ಸೊ ಆನ್ಸರ್ ಮೊದಲೇದೇನಪ್ಪ ಅಂದರೆ 10.8 ಸೆಂಟಿಮೀಟರ್ ಬರ್ತದೆ ವಿ. ಇನ್ನು H ಡ್ಯಾಶ್ ಎಷ್ಟು ಬರ್ತದಪ್ಪ ಅಂದರೆ 2 ಸೆಂಟಿಮೀಟರ್ ಬರ್ತದೆ. ಇನ್ನು ಅದೇ ರೀತಿ ಅಥವಾ ಪ್ರಶ್ನೆದ್ದು ವಿ ಎಷ್ಟು ಬರ್ತದಪ್ಪ ಅಂದರೆ -20 ಸೆಂಟಿಮೀಟರ್ ಬರ್ತದೆ. H ಡ್ಯಾಶು -4 ಸೆಂಟಿಮೀಟರ್ ಬರ್ತದೆ. ಓಕೆನಾ. ಸೊ ಕೆಮಿಸ್ಟ್ರಿ ನೋಡ್ತಾ ಹೋಗೋಣ ನಾವು ಇವಾಗ. ಮೊದಲೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಆಗಿರ್ತದೆ. ಗಡಸು ನೀರಿನಲ್ಲಿ ಕರಗದ ಒತ್ತಡವನ್ನು ಏನು ಮಾಡ್ತದೆ ಸಾಬೂನುಗಳು ಉಂಟು ಮಾಡ್ತವೆ. ಇನ್ನು 15ನೇ ಪ್ರಶ್ನೆ CuO+H2 ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ Cu+H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಂತ ಕೇಳಿದಾನೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ತಾಮ್ರದ ಆಕ್ಸೈಡ್ ಏನಾಗ್ತದೆ ಅಪಕರ್ಷಣೆಗೊಂಡು ತಾಮ್ರವನ್ನು ಉಂಟು ಮಾಡಿರ್ತದೆ. ಕಬ್ಬಿಣದ ಸಂಕ್ಷಾರಣವನ್ನು ತಡೆಗಟ್ಟುವ ಕ್ರಮಗಳು ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಸವರೋದು, ಗ್ಯಾಲ್ವನೀಕರಣ, ಮಿಶ್ರಲವನ್ನಾಗಿಸೋದು, ಕ್ರೋಮಿಯಂ ಲೇಪನ ಯಾವುದಾದ್ರು ಎರಡು ಬರೋದ್ರ ಕೂಡ ನಡೀತದೆ. ಸಾರೀಕೃತ ಆಮ್ಲವನ್ನು ಹೇಗೆ ಸಾರಯುಕ್ತಗೊಳಿಸಬೇಕಂತಿದೆ. ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸುವುದರಿಂದ. ಕಮಟುವಿಕೆ ಎಂದರೆ ತಡೆಗಟ್ಟುವ ಕ್ರಮ. ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ಏನು ಕರಿತೀವಿ ಕಮಟುವಿಕೆ ಅಂತ ಕರಿತೀವಿ. ತಡೆಗಟ್ಟುವ ಕ್ರಮಗಳು ಯಾವುವಪ್ಪ ಅಂದರೆ ಪ್ರತಿ ಉತ್ಕರ್ಷಗಳನ್ನು ಸೇರಿಸುವುದು, ಕರಿದ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು, ಚಿಪ್ಸ್ ಪೊಟ್ಟಣಕ್ಕೆ ನೈಟ್ರೋಜನ್ ಅನಿಲ ಹಾಯಿಸುವುದು. ಇನ್ನು ಸತುವಿನ ಕಾರಣ ಕುಡಿಯಿದೆ. ಸತುವಿನ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತಾರೆ. ಯಾಕೆ? ಹಾಗೆ ಸೋಡಿಯಂ ಲವಣವನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವುದು ಏಕೆ ಅಂತ ಕೇಳಿದಾನೆ. ಸೊ ಅದನ್ನು ನೋಡ್ತಗೋಣ. ಸತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಸೋಡಿಯಂ ಲವವು ನೀರು ಮತ್ತು ವಾತಾವರಣದ ಆಕ್ಸಿಜನ್ನೊಂದಿಗೆ ವರ್ತಿಸಿ ರಭಸವಾಗಿ ವರ್ತಿಸುತ್ತದೆ, ಆದರೆ ಸೀಮೆಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಹಾಗಾಗಿ ಸೀಮೆಎಣ್ಣೆಯಲ್ಲಿ ಇಡ್ತಾರೆ. ಇನ್ನು ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಏಕೆ ಅಂತ ಕೇಳಿದಾನೆ. ಹಾಗೆ ಘನಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡಲ್ಲ ಏಕೆ ಅಂತ ಕೇಳಿದಾನೆ. ಅವುಗಳನ್ನು ನೋಡೋಣ. ಸೊ ಚಿನ್ನವನ್ನು ಯಾಕೆ ಬಳಸ್ತಾರಪ್ಪ ಅಂದ್ರೆ ಹೊಳೆಯುವ ಗುಣವನ್ನು ಹೊಂದಿರ್ತದೆ, ಹಾಗೆ ಅತ್ಯಂತ ಹೆಚ್ಚಿನ ತನ್ಯತೆ ಗುಣವನ್ನು ಹೊಂದಿರ್ತದೆ. ಇನ್ನು ಕುಟ್ಯತೆ ಗುಣವನ್ನು ಹೊಂದಿದೆ, ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತುವಾಗಿರ್ತದೆ. ಹಾಗಾಗಿ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸಿದರೆ. ಇನ್ನು ಅಯಾನಿಕ ಸಂಯುಕ್ತಗಳು ಘನ ವಸ್ತುಗಳ ಕಠಿಣ ರಚನೆಯಾಗಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ, ಸ್ವತಂತ್ರ ಅಯಾನುಗಳು ಉಂಟಾಗುವುದಿಲ್ಲ. ಹಾಗಾಗಿ ಘನಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ. ಸೊ ಇದು 20ನೇ ಪ್ರಶ್ನೆ. ಕ್ಷಾರೀಯ KMnO4 ಮತ್ತು ಆಮ್ಲೀಯ K2Cr2O7. ಆನ್ಸರ್ ಏನಪ್ಪ ಅಂದರೆ CH3COH. ಇದು ಯಾವ ಕ್ರಿಯಾ ಗುಂಪು ಅಂದರೆ ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿರ್ತದೆ. ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ ತುಂಬ ಸುಲಭವಾಗಿರ್ತಕ್ಕಂಥದ್ದು. ಸೊ 2 ಅಂಕ ಈಸಿಯಾಗಿ ನೀವೇನು ಮಾಡ್ಬೋದು ಗೇನನ್ನು ಮಾಡ್ಬೋದು. ಇನ್ನು 22ನೇ ಪ್ರಶ್ನೆ. ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದ ಮತ್ತು 2ನೇ ಪ್ರಶ್ನೆ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಸೇರಿಸಿದೆ. ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದೆ. ಇವುಗಳನ್ನು ನಾವೇನು ಮಾಡಬೇಕು ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಸೊ ಇಲ್ಲಿದೆ ನೋಡಿ. ಓಕೆನಾ, ಇಲ್ಲಿದೆ. ಓಕೆ, ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲಿದೆ ನೋಡಿ. ಸುಟ್ಟ ಸುಣ್ಣದ CaO ಕ್ಯಾಲ್ಸಿಯಂ ಆಕ್ಸೈಡ್, ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಅದೇ ರೀತಿ ತಾಮ್ರದ ಸಲ್ಫೇಟ್ CuSO4 Zn gives ZnSO+Cu ಆಗ್ತದೆ. ಇನ್ನು ಸೋಡಿಯಂ ಕ್ಲೋರೈಡ್ NaCl+AgNO3 gives AgCl+NaNO3 ಆಗಿರ್ತದೆ. ಇನ್ನು ಸಮೀಕರಣ ಸರಿದೂಗಿಸೋದಿದೆ. 2H2 gives 2H2O. ಅದೇ ರೀತಿ Na2CO3 + 2HCl gives 2NaCl+H2O CO2. ಅದೇ ರೀತಿ N2 + 3H2 gives 2NS3 ಸರಿಯಾಗಿರ್ತದೆ. ಇನ್ನು 23ನೇ ಪ್ರಶ್ನೆ ನೋಡೋದಾದರೆ ಆನ್ಸರ್ CaOH ಮತ್ತು Cl2 ಅನ್ನು ಸೇರಿಸಿ ನಾವೇನು ಮಾಡ್ಬೋದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡನ್ನು ಉಂಟು ಮಾಡ್ಬೋದು. ಅಂದರೆ ಚಲುವೆ ಪುಡಿಯನ್ನು ಉತ್ಪತ್ತಿ ಮಾಡ್ಬೋದು. ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರ್ತದೆ. ಅದರ ಉಪಯೋಗವನ್ನು ನೋಡ್ತಾ ಹೋಗೋಣ. ಸೊ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆ ಚಲುವೆ ಮಾಡಲು, ಅನೇಕ ರಾಸಾಯನಿಕ ಕಾರ್ಖಾನೆಗಳ ಉತ್ಕರ್ಷಣೆಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸಿದರೆ ನಡೀತದೆ. ಇನ್ನು ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಏನಾಗಲ್ಲ, ಬಣ್ಣ ಬದಲಾಗೋದಿಲ್ಲ. ಹಾಗಾಗಿ ಪ್ರತ್ಯಾಮ್ಲ ಅಂತ ಕಂಡುಹಿಡಿಬೋದು. ಇನ್ನು ಮಣ್ಣಿನಲ್ಲಿ ಆಮ್ಲೀಯ ಗುಣ ಹೆಚ್ಚಾದಾಗ ರೈತ ಏನು ಮಾಡ್ತಾನೆ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣವನ್ನು ಬೆರೆಸ್ತಾನೆ ಅಂತ ಬರೆದ್ರೆ ನಡೀತದೆ. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ. ರಚನಾ ಸಮಾಂಗಿಗಳೆಂದರೇನು? ಬ್ಯೂಟೇನ್ ರಚನಾ ಸಮಾಂಗಿ ಬರೀರಿ. ಹಾಗೆ ಮೀಥೇನ್ ಅಣುವಿನ ಎಲೆಕ್ಟ್ರಾನಿಕ್ ಚಿಕ್ಕ ವಿನ್ಯಾಸ ಕೇಳಿದ್ದ. ಸೊ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸಗಳು ಈ ರೀತಿಯಾಗಿರ್ತವೆ. ಯಾವುದಾದ್ರೂ 2 ಬರೆದ್ರೂ ಕೂಡ ಮಾರ್ಕ್ಸ್ ನಿಮಗೆ ಸಿಗ್ತದೆ. ಇನ್ನು ರಚನಾ ಸಮಾಂಗಿಗಳು ಸಾಕಷ್ಟು ಬಾರಿ ಕೇಳಿದಂಥ ಪ್ರಶ್ನೆ, ಈ ಸಲನೂ ಕೇಳಿದ್ದಾನೆ. ಸೊ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ ಸಂಯುಕ್ತಗಳಿಗೆ ನಾವು ಎಂತ ಕರಿತೀವಿ ರಚನಾ ಸಮಾಂಗಿಗಳಂತ ಕರಿತೀವಿ. ಹಾಗೆ ಮೀಥೇನ್ ಚುಕ್ಕಿ ವಿನ್ಯಾಸ ಬರೆದ್ರೆ ಸುಲಭವಾಗಿ ನೀವು 5 ಅಂಕಗಳನ್ನು ಗಳಿಸಿರ್ತೀರಿ ಅಂತ ಭಾವಿಸ್ತಾನೆ. ಹಾಗೆ ಮುಂದೆ ಬಯಾಲಜಿ ಇದೆ, ಜೀವವಿಜ್ಞಾನ. ಜೀವಕೋಶಗಳಲ್ಲಿ ಪ್ರೋಟೀನ್ಗಳ ತಯಾರಿಕೆ ಯಾವಾಗಲೂ DNA ನಡೀತದೆ. ಮಾಹಿತಿ ಮೂಲ ಯಾವಾಗಲೂ DNA ಇರ್ತದೆ. ಇನ್ನು 26ನೇ ಪ್ರಶ್ನೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇನ್ಸುಲಿನ್ ಕಡಿಮೆ ಮಾಡಿದರೆ ಕುತ್ತಿಗೆ ಅದು ಊದಿಕೊಳ್ಳೋದನ್ನು ನಾವು ಎಂತ ಕರಿತೀವಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಸ್ರವಿಕೆಯಾದಾಗ ಕುತ್ತಿಗೆ ಏನಾಗ್ತದೆ, ಕುತ್ತಿಗೆ ಭಾವ ಏನಾಗ್ತದೆ ಉಬ್ಬಿಕೊಳ್ತದೆ. ಅಂದರೆ ಇಲ್ಲಿ ಅವರಿಗೆ
ಸರಳಕಾಯಿಟ್ ರೋಗ ಬಂದಿರ್ತದೆ ಅಂತ ಕಾನ್ಸೆಪ್ಟ್ ಅರ್ಥ ಆಗಬೇಕಾಗ್ತದೆ ನಿಮಗೆ. ಸ್ಪೈರೋಗಾರದಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧ ಯಾವುದಪ್ಪ ಅಂದರೆ ತುಂಡರಿಕೆ ಆಗಿರ್ತದೆ. ಓಝೋನ್ ಪದರ ಕಾರ್ಯ ನೇರಳಾತೀತ ವಿಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಯೋದು. ಇನ್ನು ನರಕೋಶ ಅಂದರೆ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಆಗಿರ್ತದೆ. ಇನ್ನು 30ನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆ ಜಗರೂಟ ಘಟನೆಗಳನ್ನು ಕೆಳಗೆ ನೀಡಲಾಗಿದೆ, ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಮೊದಲಿಗೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಗೆ ಪರಿವರ್ತನೆ ಆಗ್ತದೆ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ. 4ನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಇನ್ನು 31ನೇ ಪ್ರಶ್ನೆ, ಆನ್ಸರ್ ನೋಡ್ತಗೋಣ. ಬಳ್ಳಿಯ ಕುಡಿಗಳು ಆಧಾರದ ಸಂಪರ್ಕಕ್ಕೆ ಬಂದಾಗ ಆಕ್ಸಿಜನ್ಗಳು ಆಧಾರದಿಂದ ದೂರದಲ್ಲಿರುವ ಕುಡಿಯ ಭಾಗಕ್ಕೆ ಹೆಚ್ಚು ವಿಸ್ತರಣೆಗೊಳ್ಳುತ್ತವೆ. ಇದರಿಂದ ಆಧಾರದ ಕೆಳಗಿರುವ ಕುಡಿಯ ಭಾಗಕ್ಕಿಂತ ದೂರವಿರುವ ಕುಡಿಯ ಭಾಗವು ವೇಗವಾಗಿ ಬೆಳೆದು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಅಂಟಿಕೊಳ್ಳುತ್ತದೆ. ಇನ್ನು ಮುಂದಿನದಾಗಿ ಅಥವಾ ಪ್ರಶ್ನೆ, ಹೃದಯದ ಬಡಿತ ಬೇಗ ಹೆಚ್ಚಾಗ್ತದೆ ಮತ್ತು ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗ್ತದೆ. ಜೀರ್ಣಾಂಗ ಇರುವ ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕೂಡ ಕಡಿಮೆ ಆಗ್ತದೆ. ಇನ್ನು ಇದು ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ. ಪಕ್ಕೆಲುಬು ಸ್ನಾಯುಗಳು ಮತ್ತು ವಪೆಯ ಸಂಕುಚನಗಳಿಂದ ಉಸಿರಾಟದ ಗತಿಯು ಕೂಡ ಹೆಚ್ಚಾಗ್ತದೆ. ಇನ್ನು 32ನೇ ಪ್ರಶ್ನೆ, ಆನ್ಸರ್ ನೋಡ್ತಾ ಹೋಗೋಣ. ಹುಲ್ಲು, ಮಿಡತೆ, ಕಪ್ಪೆ, ಹಾವು ಇದು ಏನಾಗಿರ್ತದೆ, ಈ ಒಂದು ಆಹಾರ ಸರಪಳಿಯಲ್ಲಿ ಹೆಚ್ಚಿನ ಹಾನಿಕಾರಕ ರಾಸಾಯನಿಕ ವಸ್ತುಗಳು ಎಲ್ಲಿ ಸಂಗ್ರಹವಾಗಿರ್ತವಪ್ಪ ಅಂದ್ರೆ ಹಾವುಗಳಲ್ಲಿ ಸಂಗ್ರಹವಾಗಿರ್ತವೆ. ಇನ್ನು 33ನೇ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರ ಇದೆ. ಸೊ ಈಸಿಯಾಗಿ ನೀವೇನು ಮಾಡ್ಬೋದು, 2 ಅಂಕಗಳನ್ನು ಗಳಿಸಿರ್ತೀರಿ ಅಂತ ಭಾವಿಸ್ತೇನೆ. ಇನ್ನು ಮಾನವನ ಜೀರ್ಣಾಣುಗಳಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರ. ಟ್ರಿಪ್ಸಿನ್ ಆಹಾರದಲ್ಲಿರೋ ಪ್ರೋಟೀನನ್ನು ಜೀರ್ಣಿಸಿದರೆ ಅಮೈಲೇಸ್ ಪಿಷ್ಟ ಎಂಬ ಸಂಕೀರ್ಣವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡ್ತದೆ. ಇನ್ನು ಲೈಪೇಸ್ ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನು ವಿಭಜನೆ ಮಾಡ್ತದೆ. 35ನೇ ಪ್ರಶ್ನೆ, ಲೈಂಗಿಕ ರೀತಿ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡ್ತದೆ ಏಕೆ ಅಂತ ಕೇಳಿದ್ದ. ಸೊ ಏನಪ್ಪ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿ 2 ವಿಭಿನ್ನ ಜೀವಗಳ DNA ಅಣುಗಳು ಒಳಗೊಳ್ಳುವಿಕೆ ಇರ್ತದೆ, ಹಾಗಾಗಿ ಹೆಚ್ಚಿನ ವಿಭಿನ್ನತೆಗಳು ಕಂಡುಬರ್ತವೆ. ಓಕೆನಾ. ಇನ್ನು ಜರಾಯುವಿನ ಕಾರ್ಯ, ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ. ಬೆಳೆಯುತ್ತಿರುವ ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾವಣೆ ಮಾಡ್ತದೆ. ಇನ್ನು ಅಥವಾ ಪ್ರಶ್ನೆ ಇತ್ತು, ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರ್ತದೆ. ಇನ್ನು ನೆಕ್ಸ್ಟು ದಪ್ಪನಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರವು ನಿಧಾನವಾಗಿ ಬಿರುಕುಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ. ಇದನ್ನು ಋತುಚಕ್ರ ಅಂತ ಕರಿತೀವಿ. ಇನ್ನು ವೀರ್ಯಾಣುಗಳ ಉತ್ಪತ್ತಿಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕತೆ ಇರ್ತದೆ, ಹಾಗಾಗಿ ವೃಷಣಗಳು ಕಿಬ್ಬೊಟ್ಟೆಯ ಕೆಳಭಾಗದಲ್ಲಿ ಇರ್ತವೆ. ಮೆದುಳಿನ ರಚನೆ ಚಿತ್ರ ಇದೆ. ಹೈಪೋಥಾಲಮಸ್ ಮತ್ತು ಮೆಡುಲಾವನ್ನು ಕೇಳಿದ್ದ. ಸೊ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸುತ್ತೀರಿ ಅಂತ ಭಾವಿಸ್ತಾ. ಸೊ 37ನೇ ಪ್ರಶ್ನೆ, ದ್ವಿತಳೀಕರಣ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಸುಲಭವಾಗಿ 3 ಅಂಕಗಳನ್ನು ನೀವೇನು ಮಾಡಿರ್ತೀರಿ, ಗೇನ್ ಮಾಡಿರ್ತೀರಿ ಅಂತ ಭಾವಿಸ್ತೇನೆ ನಾನು. ಓಕೆನಾ, ತುಂಬ ಹಗುರಿದೆ. ಇನ್ನು ಮಾನವನಲ್ಲಿ ಲಿಂಗ ನಿರ್ಧರಣೆ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ, ಅದನ್ನ ಆನ್ಸರ್ ನೋಡ್ತಾ ಹೋಗೋಣ. ಸೊ ತಂದೆಯಲ್ಲಿ ಒಂದು ಜೋಡಿ ಬೆಸ ಲಿಂಗ ವರ್ಣತಂತುಗಳು ಇರ್ತವೆ, ಅಂದರೆ XY ವರ್ಣತಂತುಗಳು ಇದ್ದರೆ ತಾಯಿಯಲ್ಲಿ XX ವರ್ಣತಂತುಗಳು ಇರ್ತವೆ. ತಂದೆಯಿಂದ ಏಕಗುಣಿತ X ವರ್ಣತಂತು ಪಡೆದ ಮಗು ಹೆಣ್ಣು ಮಗು ಆದರೆ ತಂದೆಯಿಂದ Y ವರ್ಣತಂತುವನ್ನು ಪಡೆದ ಮಗು ಗಂಡು ಮಗು ಆಗ್ತದೆ ಅಂತ ಬರೆದ್ರೆ ಸಾಕು ನೀವು. ಓಕೆನಾ. ಇನ್ನು ಜೀವಿಗಳಲ್ಲಿ ವ್ಯಕ್ತವಾಗುವ ಅಥವಾ ಗೋಚರವಾಗುವ ಗುಣಗಳನ್ನು ಪ್ರಬಲ ಗುಣಗಳು, ವ್ಯಕ್ತವಾಗದ ಗುಣಗಳನ್ನು ದುರ್ಬಲ ಗುಣಗಳು ಎಂದು ನಾವೇನು ಮಾಡ್ತೀವಿ, ಬರಿತೀವಿ ಅಥವಾ ತಿಳಿಸ್ತೇವೆ. ಇನ್ನು ನಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ವರ್ಣಗಳ ಪಾತ್ರವನ್ನು ಕೇಳಿದ 38ನೇ ಪ್ರಶ್ನೆ. ಸೊ ಅದನ್ನು ನೋಡೋಣ. ಹಿಮೋಗ್ಲೋಬಿನ್ ವರ್ಣಕವು ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುತ್ತದೆ ಮತ್ತು ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತದೆ. ಇದು ರಕ್ತದಲ್ಲಿ ವಿಲೀನಗೊಂಡ ಆಕ್ಸಿಜನ್ ರಕ್ತ ಪರಿಚಲನೆಯ ಮೂಲಕ ದೇಹದ ಎಲ್ಲ ಜೀವಕೋಶಗಳಿಗೆ ಪೂರೈಸುತ್ತದೆ. ಇನ್ನು ಬಿ ಪ್ರಶ್ನೆ ನೋಡ್ತಾ ಹೋಗೋಣ. ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು ಅಂತ ಇದೆ. ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕ್ತದೆ. ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗ್ತದೆ. ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಅವು ಉದುರಿ ಹೋಗ್ತವೆ. ಓಕೆ, ಅಷ್ಟೇ ಅಲ್ಲದೆ ಹಳೆಯ ಗ್ಸೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸುತ್ತವೆ. ಓಕೆನಾ. ಈ 4 ಅಂಶಗಳನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತಾವೆ. ಓಕೆನಾ. ಸೊ ಇನ್ನು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, SSLC 10ನೇ ತರಗತಿಯ ವಿಜ್ಞಾನ ವಿಷಯದ ಮೊನ್ನೆ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆ 1ರ ಸಂಪೂರ್ಣ ಮಾದರಿ ಅಂದರೆ ಪರೀಕ್ಷಾ ಮಂಡಳಿ ಏನು ಮಾದರಿ ಉತ್ತರಗಳನ್ನು ಬಿಟ್ಟಿದೆಯಲ್ಲ ಅದನ್ನು ನೋಡ್ತಾ ಹೋದ್ವಿ. ಸೊ ಇದರಿಂದ ನೀವೇನು ಮಾಡಬೇಕಾಗ್ತದೆ ಅಂದರೆ ಎಲ್ಲೆಲ್ಲಿ ನಾನು ಅಂಕಗಳನ್ನು ಕಳ್ಕೊಂಡೆ ಅಥವಾ ಎಲ್ಲೆಲ್ಲಿ ಅಂಕಗಳನ್ನು ನಾನು ನಿಖರವಾಗಿ ಪಡೆದಿದ್ದೇನೆ ಅಂತ ತಿಳ್ಕೊಂಡು ಸೊ ನಿಮ್ಮ ಅಂಕಗಳನ್ನು ಏನು ಮಾಡಿರಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದ್ರ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.